ಡ್ಯಾಲಸ್ ಡೌನ್ ಟೌನ್ ಒಂದು ಸಣ್ಣ ತುಣುಕು ನೀವೀಗಾಗಲೇ ನೋಡಿದ್ದೀರ. ನೀವೇ ಅಷ್ಟೇ ಅಲ್ಲ, ನಾವು ಈ ಡೌನ್ ಟೌನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಡ್ಯಾಲಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡೌನ್ ಟೌನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಜೊತೆನೂ ಹಂಚ್ಕೊಳ್ತಾ ಇಬ್ಬರು ಜೊತೆಯಾಗಿ ಎಕ್ಸ್ಪ್ಲೋರ್ ಮಾಡೋಣ. ಒಂದು ವೀಕೆಂಡು ಪ್ಲ್ಯಾನ್ ಮಾಡಿಕೊಂಡು ಡೌನ್ ಟೌನ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೊರಟು ನಾವು ಹೋಗಿ ತಲುಪಿದ್ದು AT&T ಡಿಸ್ಕವರಿ ಸೆಂಟರ್. ಅಲ್ಲೇನಿದೆ ಅಂತ ನೋಡೋಣ ಅಂತ ಸ್ವಲ್ಪ ತಲೆ ನೋಡೋಣಂತೆ. ಅದಕ್ಕೂ ಮುಂಚೆ ಆ ಇಡೀ ಡೌನ್ ಟೌನ್ಗೆ ಹೋಗುವಂಥ ದಾರಿಯಲ್ಲಿ ಏನೆಲ್ಲ ಇದೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರ. ಹಲವಾರು ಮ್ಯೂಸಿಯಮ್ಸ್ ಇದೆ, ತುಂಬ ಎತ್ತರವಾದಂಥ ಬಿಲ್ಡಿಂಗ್ಸ್ ಇದೆ. ಡಾರ್ಟ್ ಸಹ ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮೂರಲ್ಲಿ ಮೆಟ್ರೋ ಇದೆಯಲ್ಲ, ಅದನ್ನು ಇಲ್ಲಿ ಡಾರ್ಟ್ ಅಂತಾರೆ. ಇದು ಬರೀ ಡ್ಯಾಲಸ್ ಸುತ್ತಮುತ್ತಲೂ ಇರುವಂಥ ಕೆಲವೊಂದು ಸಬರ್ಬ್ಸಲ್ಲಿ ಮಾತ್ರ ಇದು ಆ್ಯಕ್ಸಸ್ ಇರುತ್ತೆ. ನಾವು ಸ್ವಲ್ಪ ದೂರದಲ್ಲಿ ಇರೋ ಕಾರಣ ಆ ಸಬರ್ಬ್ಗೆ ಈ ಡೈರೆಕ್ಟ್ ಆ್ಯಕ್ಸಸ್ ಇಲ್ಲ. ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದೂ ಇಲ್ಲ. ನಾವೇನಾದರೂ ಟ್ರಾನ್ಸ್ಪೋರ್ಟ್ ತೊಗೋಬೇಕು, ಟ್ರಾವೆಲ್ ಮಾಡಬೇಕು ಅಂದರೆ ಕಾರ್ ಒಂದೇ ಆಪ್ಷನ್, ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡ್ಕೋಬೋದು. ಆದರೆ ಇಲ್ಲಿ ಡೌನ್ ಟೌನ್ನಲ್ಲಿ ಎಲ್ಲಾದರೂ ಓಡಾಡಬೇಕು ಅಂದರೆ ಡಾರ್ಟ್ ನಮಗೆ ಕಾಣಿಸುತ್ತೆ. ಹಾಗೆ ಆ ಜಾಗನ ಕ್ರಾಸ್ ಮಾಡ್ಕೊಂಡು ನಾವು AT&T ಡಿಸ್ಕವರಿ ಸೆಂಟರ್ ತಲುಪಿದ್ವಿ. ಅಲ್ಲೇನೋ ಒಂದು AT&T ಅವ್ರ ಪ್ರಮೋಷನಲ್ ಇವೆಂಟ್ ಅಂತ ನಡೀತಾ ಇತ್ತು. ಆವತ್ತಿನ ಸಂಜೆ ಮ್ಯಾಚ್ ಸಹ ಇತ್ತು. ಹಾಗಾಗಿ ಜನ ಎಲ್ಲ ಇಲ್ಲಿ ರಿಲ್ಯಾಕ್ಸಾಗಿ ಕೂತ್ಕೊಂಡು ಈ ಎತ್ತರವಾದ ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿರೋ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದಾರಲ್ಲ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಮ್ಯಾಚ್ ನೋಡ್ತಾ ಅಲ್ಲಿ AT&T ಅವರ ಪ್ರಮೋಷನ್ಸ್ ಏನಿತ್ತು ಅದನ್ನು ಅಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರೋದನ್ನು ನೋಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಅಲ್ಲಿ ಮ್ಯೂಸಿಕ್ ಸಹ ಪ್ಲೇ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ, ಇದಂತೂ ಐಕಾನಿಕ್ ಪ್ಲೇಸ್. ಇದು ಯಾರೇ ಬರಲಿ ಈ ಡಿಸ್ಕವರಿ ಸೆಂಟರ್ ಹತ್ತಿರ ಈ ಒಂದು ಸ್ಟ್ಯಾಚ್ಯೂ ಹತ್ತಿರ ಫೋಟೋಸ್ ತೊಗೊತಾರೆ. ನಾವು ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಚೆನ್ನಾಗಿದೆ ಅಲ್ಲ, ಎತ್ತರವಾದ ಬಿಲ್ಡಿಂಗ್ಸ್ ಇದ್ರೂ ಮಧ್ಯದಲ್ಲಿ ಈ ರೀತಿ ಖಾಲಿ ಜಾಗ, ಒಂದು ಸಣ್ಣದಾದಂಥ ಒಂದು ಪಾರ್ಕು, ರೆಸ್ಟೋರೆಂಟ್ಸು ಎಲ್ಲ ಇರೋ ಕಾರಣ ಆರಾಮಾಗಿ ಎಷ್ಟೇ ಬಿಸಿಲಿದ್ರೂ ಸ್ವಲ್ಪ ಗಾಳಿ ಇದ್ದರೆ ಸಾಕು, ಆರಾಮಾಗಿ ಇಲ್ಲಿ ಸುಸ್ತಾಯಿಸ್ಕೊಂಡು ಆ ಒಂದು ದೊಡ್ಡ ಸ್ಕ್ರೀನಲ್ಲಿ ನಮ್ಗೆ ಇಷ್ಟವಾದಂಥ ಒಂದು ಕಾರ್ಯಕ್ರಮನ ನೋಡ್ಬೋದು. ಹಾಗಂತ ನಾವು ಟ್ಯೂನ್ ಮಾಡ್ಕೋಬೋದು ಅಂತಲ್ಲ, ಅವ್ರು ಹಾಕಿರ್ತಾರೆ, ನಾವು ಅಲ್ಲಿ ಕುತ್ಕೊಂಡು ಅದನ್ನು ನೋಡ್ಬೋದು. ಫೇಕ್ ಗ್ರಾಸ್ ಸಹ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಗ ಆ ಬಿಲ್ಡಿಂಗ್ ನೋಡಿದ್ರಲ್ಲ, ಚೆನ್ನಾಗಿ ಅನಿಸ್ತು. ಆ ಆರ್ಕಿಟೆಕ್ಚರ್ ಇರ್ಬೋದು, ತುಂಬ ಹಳೆಯ ಬಿಲ್ಡಿಂಗ್ ಅಂತ ಈಸಿಯಾಗಿ ಗೊತ್ತಾಗ್ತಾ ಇತ್ತು. ಸ್ವಲ್ಪ ಹೊತ್ತು ಆ ಬಿಲ್ಡಿಂಗ್ನ ನೋಡ್ತಾ ನಾನಂತೂ ಅಡ್ಮೈರ್ ಮಾಡ್ತಾಯಿದ್ದೆ. ತುಂಬಾ ಸುಂದರವಾಗಿತ್ತು ಪ್ರತಿಯೊಂದು ಕೆತ್ತನೆ. ಅದರಲ್ಲೂ ಕ್ಯಾಮ್ರಾ ತೊಗೊಂಡು ಝೂಮ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಹಳೆ ಕಾಲದ ಬಿಲ್ಡಿಂಗ್ ಆದ್ರೂ ಈಗಲೂ ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿತ್ತು. ಆ ಬಿಲ್ಡಿಂಗ್ ನೋಡಿ ಅಲ್ಲೇ ಸುಮ್ಮನೆ ಯಾಕೆ ಕೂರೋದು, ಹಾಗೆ ಡೌನ್ ಟೌನ್ ಸ್ವಲ್ಪ ವಾಕ್ ಮಾಡೋಣ ಅಂತ ಹೀಗೆ ಬಂದ್ವಿ. ಬಂದಾಗ ಇಲ್ಲಿ ಹಳೆಯ ಕಾಲದ ಡ್ಯಾಲಸ್ ಫಿಶ್ ಮಾರ್ಕೆಟ್ ಕಾಣಿಸ್ತು. ನಮ್ಮೂರಲ್ಲೆಲ್ಲ ಫಿಶ್ ಮಾರ್ಕೆಟ್ ಅಂದರೆ ಓಪನ್ ಇರುತ್ತೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಅಂತಲೇ. ಈಗ ಸದ್ಯಕ್ಕೆ ಅಲ್ಲಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅದರೊಳಗೆ ಹೋಗಿಲ್ಲ. ಆವತ್ತು ವೀಕೆಂಡ್ ಆದ ಕಾರಣ ಕ್ಲೋಸ್ ಆಗಿತ್ತು. ಹಾಗೇ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದಂತೆ ಸಾಕಷ್ಟು ಹಿಸ್ಟಾರಿಕ್ ಬಿಲ್ಡಿಂಗ್ಸ್ ನಮಗೆ ಕಣ್ಣಿಗೆ ಕಾಣಿಸ್ತು. ಎಲ್ಲದರ ಒಂದು ಆರ್ಕಿಟೆಕ್ಚರ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಯಾವಾಗಲೂ 1800ಸಲ್ಲಿ ಕಟ್ಟಿರೋ ಅಂಥ ಬಿಲ್ಡಿಂಗ್ಸ್ ಅದು. ಮೇಂಟೆನೆನ್ಸ್ ಅಂತೂ ಕಷ್ಟನೇ ಇದೆ, ಆದರೆ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಮುಂದೆ ಬಂದಾಗ ಇಲ್ಲಿ ನೋಡಿ, ಇದೊಂದು ಹೊಸ ಬಿಲ್ಡಿಂಗ್ ಕಾಣಿಸ್ತು. ಇದು ಆ್ಯಕ್ಚುಲಿ ಹೋಟೆಲ್, ಇದು ಮೇಲ್ಗಡೆ ಅಲ್ಲ, ಆದರೆ ಕೆಳಗೆ ಸ್ವಲ್ಪ ಶಾಪ್ಸು, ಶಾಪಿಂಗ್ ಏರಿಯಾ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದರೊಳಗೂ ನಾವೇನು ಹೋಗಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಇತ್ತು ಆ ಜಾಗದಲ್ಲಿ. ಸೊ ಇನ್ಯಾವತ್ತಾದರೂ ಹೋಗೋಣ, ಬೇರೆ ಸಮಯದಲ್ಲಿ ಬಂದಾಗ, ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ಇರಬೇಕಲ್ಲ, ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ನಂತರ ನೋಡ್ತಾ ಇದ್ದೀರಾ, ನಾವೆಲ್ಲ ಸುತ್ಕೊಂಬರೋ ಅಷ್ಟೊತ್ತಿಗೆ ಎಷ್ಟು ಕತ್ಲಾಗ್ಬಿಟ್ಟಿದೆ ಅಂತ. ಅಷ್ಟೇ ಅಲ್ಲದೆ ನಾವಲ್ಲಿ ಬಿಗ್ ಒಂದು ಐಬಾಲ್ ನೋಡಿದ್ರಲ್ಲ, ಅದು ಸಹ ಅಲ್ಲಿ ಹತ್ತಿರದಲ್ಲೇ ಇತ್ತು, AT&T ಡಿಸ್ಕವರಿ ಸೆಂಟರ್ ಹತ್ತಿರ. ಅದು ಒಂದು ತುಂಬ ಫೇಮಸ್ ಜಾಗನೇ. ಇಲ್ಲಿ ಮುಂಚೆ ಅದ್ರ ಹತ್ತಿರ ಬಿಡ್ತಾಯಿದ್ರು, ಫೋಟೋಸ್ ತೊಗೋಬೋದಾಗಿತ್ತು, ಆದರೆ ಈಗ ಹತ್ತಿರ ಬಿಡಲ್ಲ. ಸೊ ಹಾಗಾಗಿ ಆಚೆಯಿಂದನೇ ನಿಂತು ಅದನ್ನು ನೋಡಿ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಅಲ್ಲಿ ನೋಡಿ ರಿಯೂನಿಯನ್ ಟವರ್ ಕಾಣಿಸ್ತಾ ಇದೆ. ರಿಯೂನಿಯನ್ ಟವರ್ ಡೌನ್ ಟೌನ್ ಬಂದರೆ ಯಾವ ಕಡೆಯಿಂದಾದರೂ ಕಾಣಿಸುತ್ತೆ, ಯಾಕಂದರೆ ಅಷ್ಟು ಉದ್ದನೆಯ ಬಿಲ್ಡಿಂಗ್ ಆದ ಕಾರಣ.
ಇಲ್ಲಿ ಯಾವುದೋ ಒಂದು ಏಷ್ಯನ್ ಮ್ಯೂಸಿಯಂ ಕಾಣಿಸ್ತು. ಇದರೊಳಗೂ ನಾವೇನು ಹೋಗಿಲ್ಲ, ಬಿಕಾಸ್ ಅದು ನಾವು ಹೋಗುವಷ್ಟು ಕ್ಲೋಸ್ ಆಗಿತ್ತು. ಇನ್ನು ಯಾವತ್ತಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಾಗೆ ಮುಂದೆ ಹೊರಟ್ವಿ. ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ವಿ ಡಿಸ್ಕವರಿ ಸೆಂಟರ್ ಹತ್ರ. ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿದ್ವಿ. ನಂತರ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ನಡೆದು ಅದ್ರ ಸರೌಂಡಿಂಗ್ಸಲ್ಲಿ, ಅಂದರೆ AT&T ಡಿಸ್ಕವರಿ ಸೆಂಟರ್ ಸರೌಂಡಿಂಗ್ಸಲ್ಲಿ ಏನೆಲ್ಲ ಇತ್ತು ಅಂತ ನೋಡಿದ್ವಿ. ಇಲ್ಲಿ ನೋಡಿ, ಇದು ಕ್ಲೈಡ್ ವಾರನ್ ಪಾರ್ಕ್. ಇಲ್ಲಿ ನಾನು ಹ್ಯಾಲಿಫ್ಯಾಕ್ಸ್ ಜಗನ್ನಾಥ ಯಾತ್ರಾ ಒಂದು ವಿಡಿಯೋ ಏನಿದೆ ಅದು ನಡೆದಿದ್ದು, ಆ ಇವೆಂಟ್ ನಡೆದಿದ್ದು ಅದೇ ಜಾಗದಲ್ಲಿ. ಇವಾಗ ಎಷ್ಟು ಖಾಲಿ ಇದೆ ಅಲ್ಲ, ಅದೇ ಅಂತ ಗೊತ್ತಾಗೋದು ಇಲ್ಲ. ಸೊ ಅದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ಪಾರ್ಕ್ ವಿಡಿಯೋ ಮತ್ತು ರಥಯಾತ್ರಾ ವಿಡಿಯೋ ಹೋಗಿ ಚೆಕ್ಔಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇನ್ನು ಕೆಲವು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದಿದೆ. ಅದನ್ನು ಮುಂದೆ ಯಾವತ್ತಾದರೂ ಮಾಡಿದಾಗ ನಿಮ್ಮ ಜೊತೆನೂ ಹಂಚ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.